ಕೊಡ್ಬೋದಾ? ಇವು ಬಿಡಲ್ಲ ಹೊಡೆದೆ ಸ್ಪೀಕರ್ ಬಣ್ಣದ್ರು ನನಗೆ ಕೊಡೋದು ಕರೆಕ್ಟಾಗಿ ಬಿಡ್ದಿಲ್ಲ. ಹೋರಾಟಕ್ಕೆ, ಶ್ರಮಿಕರ ಹೋರಾಟಕ್ಕೆ, ಕಾರಣ ಆ ಒಂದು ಉಗ್ರಗಾಮಿಗಳ ಮನಸ್ಥಿತಿಗಳು ಸರಿಯಾಗಬೇಕು ಅಂದರೆ ನಾವುಗಳು ಸರ್ವಜನಾಂಗದ ಶಾಂತಿಯ ತೋಟದಲ್ಲಿ ಆ ಸಿದ್ಧಾಂತದಲ್ಲಿ ನಡಿಬೇಕಾಗುತ್ತೆ. ನಾನು ಈ ದಿನ ಹೇಳ್ತೀನಿ. ನಮಸ್ಕಾರ. ಪಹಲ್ಗಾಮ್ನಲ್ಲಿ ನಡೆದಂತಹ ಉಗ್ರರ ಕೃತ್ಯ ಅತ್ಯಂತ ಹೇಯ ಕೃತ್ಯ, ಅಮಾನವೀಯ ಕೃತ್ಯ. ಭಾರತ ಸರ್ವಜನಾಂಗದ ಶಾಂತಿಯ ತೋಟ. ನಾವೆಲ್ಲರೂ ಒಂದೇ, ನಾವೆಲ್ಲರೂ ಸಮಾನರು ಅಂತ ಗೌತಮ ಬುದ್ಧರು, ಅಂಬೇಡ್ಕರರು, ಜಗಜ್ಯೋತಿ ಬಸವೇಶ್ವರರು, ಕನಕದಾಸರು, ವಾಲ್ಮೀಕಿಯವರು ಎಲ್ಲ ಮಹನೀಯರುಗಳು ಶತಶತಮಾನದಿಂದ ಸಾರದಂತಹ ಒಂದು ದೇಶ ನಮ್ಮದು, ಶಾಂತಿಯ ದೇಶ. ಈ ಶಾಂತಿಯನ್ನ ಭಂಗ ಮಾಡುವಂಥದ್ದನ್ನ ಮಾಡಿದಾರಲ್ಲ ಆ ಉಗ್ರಗಾಮಿಗಳು, ಅದನ್ನ ಇಡೀ ಕರ್ನಾಟಕದ ರೈತ ಚಳವಳಿ ತೀವ್ರವಾಗಿ ಖಂಡಿಸುತ್ತೆ. ಜೊತೆಗೆ ಎಡಪಂಥ ಬಲಪಂಥ ಎನ್ನುವಂತಹ ಕನ್ಫ್ಯೂಷನ್ ಕೂಡ, ಆ ಕನ್ಫ್ಯೂಷನ್ ಅಲ್ಲೂ ಕೂಡ ಕರ್ನಾಟಕದ ರೈತ ಚಳವಳಿ ಇಲ್ಲ. ಕಾರಣ ನಾವು ಹಸಿರು ಪಂಥದವರು, ಮೂಲ ಪಂಥದವರು. ನಾವು ಬೆಳೆದಂಥ ಬೆಳೆಯನ್ನು ನಾವು ಅಂಗಡಿಗೆ ಹೋಗಿ ತರ್ತೀವಿ. ಇಂಥ ಧರ್ಮದವರೇ ಬೆಳೆದಿರೋದು ಅಂತ ನಾವು ತರ್ತೀವ? ಇಲ್ಲ. ಅದೆಲ್ಲ ಮಿಲ್ ಆದ್ಮೇಲೆ ಅಕ್ಕಿ ಎಲ್ಲ ಮಿಕ್ಸ್ ಆಗಿರುತ್ತೆ. ನಾವು ತಿನ್ನುವಾಗ ಅದು ಅನ್ನ ಅಂತಾನೆ ತಿಂತೀವಿ. ಕಾರಣ ನಿಜವಾದ ಸರ್ವಜನಾಂಗದ ಶಾಂತಿಯ ತೋಟ ಹುಟ್ಟೋದು ರೈತ ಸಮುದಾಯದಲ್ಲಿ. ಆ ಕಾರಣ ಈ ಒಂದು ಹೇಯ ಕೃತ್ಯವನ್ನು ನಾವು ತೀವ್ರತರವಾಗಿ ಖಂಡಿಸ್ತೇವೆ. ಜೊತೆಗೆ ನಾವು ಇತ್ತೀಚೆಗೆ ಪತ್ರಿಕೆಗಳಲ್ಲಿ ಓದ್ತಾ ಇದ್ವಿ, ಶಿವಮೊಗ್ಗದ ಆ ಹತ್ಯೆಗೆ ಒಳಗಾದ ಒಬ್ಬ ಹೋರಾಟಗಾರ, ಕರ್ನಾಟಕ ರಕ್ಷಣಾ ವೇದಿಕೆಯ ಹೋರಾಟಗಾರರ ಹೆಂಡತಿ ಹೇಳಿಕೆ ಕೊಟ್ಟಿದ್ದಾರೆ. ನೀವು ಯಾವ ಧರ್ಮದವರು ಅಂತ ಕೇಳಿ ಅವರು ಗುಂಡು ಹೊಡೆಯಿಲ್ಲ, ಗುಂಡು ಹೊಡೆದ್ಬಿಟ್ಟು ಮೋದಿ ಅವರಿಗೆ ಹೋಗಿ ಹೇಳಿ ಅಂತಂದ್ರು ಅಂತ. ಆ ಕಾರಣ ಇದನ್ನ ಸಬ್ಜೆಕ್ಟ್ ರಿಯಾಲಿಟಿ ಏನಿದೆ ಅದನ್ನ ನಾವು ತಲುಪಿಸುವಂತ ಕೆಲಸಗಳಾಗಬೇಕೆ ಹೊರತು ತಿರುಚುವಂತ ಕೆಲಸಗಳಾಗಬಾರ್ದು. ಕಾರಣ ಅಲ್ಲಿ ಹತ್ಯೆಗಳಾಗಿವೆ, ಪ್ರಾಣಗಳು ಹೋಗಿವೆ. ಆ ಪ್ರಾಣದ ಮೇಲೆ ರಾಜಕಾರಣ ನಡಿಬಾರದು ಅಂತ ರಾಜಕೀಯ ವ್ಯವಸ್ಥೆಗೆ ನಾನು ಮನವಿ ಮಾಡೋದು. ಅಥವಾ ನೀರ ಚಳವಳಿ ಸಂಬಂಧ ತೆಂಗಿಗೆ ನುಸಿಪೀಡೆ ಬಂದಾಗ ನೀರ ಚಳವಳಿ ಮಾಡಿದ ಚಳವಳಿ ಇರ್ಬೋದು, ಜೊತೆಗೆ ಉಚಿತ ವಿದ್ಯುತ್ ಕೊಡಲಿಕ್ಕೆ ಕರ ನಿರಾಕರಣೆ ಚಳವಳಿ ಇರ್ಬೋದು. ಇವೆಲ್ಲವೂ ಕೂಡ ಯಶಸ್ವಿಯಾಗಲಿಕ್ಕೆ ಕಾರಣ ಇಂತಹ ಹೋರಾಟಗಾರರ ಅಪ್ರತಿಮ ಕೊಡುಗೆ. ಆ ಕಾರಣ ರೈತ ಸಂಘವನ್ನ ಕಾನೂನಾತ್ಮಕವಾಗಿ ನಾವು ನೋಂದಾವಣೆ ಮಾಡಿದ್ದೇವೆ. ಅದನ್ನ ಒಂದು ಚಿಹ್ನೆ ಕೂಡ ಮಾಡಿ ಇದರಲ್ಲಿ ಎನ್ ಡಿ ಸುಂದರೇಶ್ ಅವರು, ಎಚ್ ಎಸ್ ರುದ್ರಪ್ಪ ಅವರು, ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು, ಕೆ ಎಸ್ ಪುಟ್ಟಣ್ಣಯ್ಯ ಅವರು, ಉತ್ತರ ಕರ್ನಾಟಕದ ರಮೇಶ್ ಗಿಡದಣ್ಣ ಅವರು, ಬಾಬುಗೌಡ ಪಾಟೀಲ್ ಅವರು, ಇವರೆಲ್ಲರ ಈ ಮುಂಚೂಣಿ ನಾಯಕರ ಭಾವಚಿತ್ರವಿರುವಂತಹ ಒಂದು ಚಿಹ್ನೆಯನ್ನ ನಾವು ಈಗ ಶಾಲಿನ ಮೇಲೆ ಮುದ್ರಣ ಮಾಡಿ ಎಲ್ಲರೂ ಅದನ್ನು ಹಾಕೊಂಡ್ರೆ ಒಂದು ಹೊಸ ಸ್ಫೂರ್ತಿ ಬರ್ತದೆ ಅನ್ನೋ ಒಂದು ಹೊಸ ಯೋಚನೆಯಿಂದ ಈ ಒಂದು ಹೊಸ ಲೋಗೋವನ್ನು ಮಾಡಿದ್ದೇವೆ. ಪ್ಲಸ್ ಕ್ಯಾಪ್ನು ಕೂಡ ನಾವು ಡಿಸೈನ್ ಮಾಡಿದ್ದೀವಿ. ಅಹಲ್ಯ ನಾಗರಾಜ್ ಅವರ ಮಗ
ಅವ್ರಿಗೆ ನಾವು ಇದನ್ನ ಹಾಕಬೇಕು ಅಂತ ನನ್ನ ಆಸೆ ಇದೆ. ಅಹಲ್ಯ ನಾಗರಾಜ್ ಅವ್ರ ಮಗ ಅವರು ದೊಡ್ಡ ಮಟ್ಟದಲ್ಲಿ ಓದಿ ತಾವು ದೊಡ್ಡ ಮಟ್ಟಕ್ಕೆ ಬೆಳೆದು ತಮ್ಮ ಕುಟುಂಬದ ಧ್ವನಿಯಾಗಿ ಶಕ್ತಿಯಾಗಿ ನಿಮ್ಮ ತಂದೆಯವರ ಹೆಸರು ಆಶೀರ್ವಾದವನ್ನು ಕೂಡ ನಾವೆಲ್ಲ ಸಾಮೂಹಿಕವಾಗಿ ಭಾರತೀಯರ ಮೇಲೆ ಅಟ್ಯಾಕ್ ಮಾಡಿ ಇಷ್ಟೊಂದು ಜನ ಸಾವಿಗೆ ಕಾರಣರಾದರು. ಅದನ್ನ ಖಂಡಿಸಿ ಮತ್ತೆ ಅವರ ಆತ್ಮಕ್ಕೆ ಏನು ನಮ್ಮ ಭಾರತೀಯರು ಎಲ್ಲ ಜನಾಂಗರು ಎಲ್ಲ ಧರ್ಮದವರು ಮುಸ್ಲಿಂ ಧರ್ಮದವರು ತಿರುಗದಲ್ಲಿ ಹಿಂದೂ ಧರ್ಮದವ್ರಿಗೂ ಕೂಡ ಗುಂಡಾಕಿ ಕೊಲ್ಲಂತ ಕೆಲಸ ಮಾಡೋದು. ಆ ಒಂದು ನಮ್ಮ ಏನು ಸಾವಿಗೀಡಾದಂತಹ ಹುತಾತ್ಮರಾದಂತಹ ಎಲ್ಲ ಭಾರತೀಯರಿಗೆ ಮತ್ತು ನಮ್ಮ ರೈತ ನಾಯಕರಿಗೆ 1 ನಿಮಿಷಗಳ ಮೌನವನ್ನು ಮಾಡಬೇಕು ಅಂತ ಹೇಳಿ ತಾಲೂಕು ಅಧ್ಯಕ್ಷರಾದ ಸತೀಶ್ ಅವರು ಒಂದು 5 ನಿಮಿಷ ಮಾಡೋದಾದ್ರೆ ಬಹಳ ಗೊತ್ತಾಯಿದೆ. ಮತ್ತು ಇಲ್ಲಿನವರು ನಮ್ಮ ಆದ್ರೆ ನಾಗರಾಜು, ನಂಜುಂಡ, ನಮ್ಮ ಮಂಜು ಮತ್ತು ನಮ್ಮ ಇವರು ವೇದಿಕೆ ಮೇಲೆ ಕೂತಿರಲಿ, ಚೇರ್ನಲ್ಲಿ ಕೂತ್ಕೊಳ್ಳಿ ದಯವಿಟ್ಟು. ಮಾಡಪ್ಪ